ಹಿರಿಯ ಪತ್ರಕರ್ತರಾಗಿರುವಂತಹ ಸದಾಶಿವ ಶೆಣೈ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ದುಃಖಕರ ಸಂದರ್ಭದಲ್ಲಿ ಮಾತಾಡ್ತಿದ್ದೀವಿ. ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಹೌದೌದು, ಈಗಷ್ಟೇ ಗೊತ್ತಾಯ್ತು ನನಗೂ ಕೂಡ. ಬಹಳ ನಿಜಕ್ಕೂ ದುಃಖದ ಸಂಗತಿನೇ. ಓಕೆ. ಸೊ ಈ ಸಂದರ್ಭದಲ್ಲಿ ಅವರನ್ನು ಹೇಗೆ ನೆನಪಿಸ್ಕೊಳ್ತೀರಿ, ಏನು ಹೇಳ್ತೀರಿ ಸರ್? ಅದು ದಿಢೀರನೆ ಈಗಷ್ಟೇ ಗೊತ್ತಾಯ್ತು ನನಗೆ. ಐ ಕೆನಾಟ್ ರಿಕಾಲ್ ಮೋಸ್ಟ್ ಆಫ್ ದೀಸ್. ಅವ್ರ ಜೊತೆ ಒಡನಾಟಗಳು, ಸಂದರ್ಶನಗಳು ನೆನ್ಪು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಕೆಲವಂತೂ ಸಣ್ಣ ಸಣ್ಣ ವಿಷಯಗಳು ಏನು ಹೇಳಕ್ ಸಾಧ್ಯ ಅಂದ್ರೆ, ಅವರು ಒಬ್ಬ ಸಾಹಸಿ ನಿರ್ಮಾಪಕ ಆಗಿದ್ರು, ಒಬ್ಬ ಸಾಹಸಿ ಕಲಾವಿದ ಆಗಿದ್ರು ಅವರು. ಹೌದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಚಿತ್ರವನ್ನ ಅವ್ರು ಹೇಳ್ತೀರ, ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಚಿತ್ರೀಕರಣ, ಕನ್ನಡ ಚಿತ್ರ ಒಂದು ಚಿತ್ರೀಕರಣ ಆಗೋದೇ ಬಹಳ ದೊಡ್ಡ ಒಂದು ಸಾಧನೆ ಅದು. ಅಂತ ಸಂದರ್ಭದಲ್ಲಿ ಅವರು ವಿದೇಶದಲ್ಲಿ ಚಿತ್ರೀಕರಣ ಮಾಡಿದ್ರು. ಇನ್ನೂ ನೆನಪಿದೆ, ಅವರ ಮತ್ತೊಂದು ಚಿತ್ರದ ಹಾಡುಗಳ ಧ್ವನಿ ಮುದ್ರಣವನ್ನು ಅವರು ಇಂಗ್ಲೆಂಡ್ ಅಲ್ಲಿ ಮಾಡಿದ್ರು. ಅದು ಕೂಡ ಆಗ ಬಹಳ ಒಂದು ದೊಡ್ಡ ಆಗಿತ್ತು. ಇದಕ್ಕಿಂತ ಬಹಳ ಮುಖ್ಯವಾಗಿ ಅವರು ಆಗಾಗ ಹೇಳ್ತಾ ಇದ್ರು, ನಮ್ಮ ಹತ್ರ ಎಲ್ಲ ಮಾತಾಡುವಾಗ, ಅವರೊಂದು ಹಾಸ್ಯ ನಟರಾಗಿ ಚಿತ್ರರಂಗಕ್ಕೆ ಬಂದವರು. ಹಾಸ್ಯ ನಟನಾಗಿದ್ದವರು ಒಂದು ಹೀರೋ ನಾಯಕ ನಟನಾಗಿ ಬೆಳೆದು ನಿಂತಿರುವುದಿದೆಯಲ್ಲ, ಅದು ಈ ಚಿತ್ರರಂಗದ ಒಂದು ಸೊಬಗು ಮತ್ತು ಸೌಂದರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಒಬ್ಬ ನಾಯಕ ನಟ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಒಳ್ಳೆಯ ಮೈ ಕಟ್ಟಿರ್ಬೇಕು, ನೋಡಕ್ ಚೆನ್ನಾಗಿರ್ಬೇಕು, ಎತ್ತರವಾಗಿರ್ಬೇಕು, ಈ ತರದೆಲ್ಲ ಒಂದು ಕಲ್ಪನೆಗಳಿದ್ದಾಗ, ನಾನು ಕುಳ್ಳ, ನಾನು ನೋಡಕ್ ಆ ತರದ ಇದು ಇಲ್ಲ, ಮೈ ಕಟ್ಟಿಲ್ಲ ಅಂತ ಇದ್ರೂ ಕೂಡ ಅವರು ಅವರ ಪ್ರತಿಭೆಯಿಂದಲೇ, ಅವರ ಸ್ವಂತ ತಾಕತ್ ಅಂತಾರಲ್ಲ, ಅದರ ಬಲದಿಂದಲೇ ಅವರೊಬ್ರು ನಾಯಕ ನಟನಾಗಿ ಬೆಳೆದಿರೋದು ಕೂಡ ಒಂದು ಸಾಹಸ ಅಂತ ಹೇಳ್ಬೇಕು. ಅದಕ್ಕೆ ಅವರನ್ನು ನಾನು ಆರಂಭದಲ್ಲೇ ಹೇಳಿದ್ದು ಒಬ್ಬ ಸಾಹಸಿ ಕಲಾವಿದ ಅಂತ ಹೇಳಿ. ಮತ್ತೆ ತುಂಬಾ ಒಂದು ಹ್ಯೂಮರಸ್, ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಅವರು ಸ್ಕ್ರೀನ್ ಅಲ್ಲಿ ಹೇಗಿದ್ರು ನಮ್ಮ ಜೊತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.